ಅಲ್ಲಿ ಸಾಮಾನು ಇಟ್ಕೊಂಡಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಫ್ಯಾಷನ್ 369 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ವಾರ್ಡ್ರೋಬ್ ಕಲೆಕ್ಷನ್ಸ್ ಬಗ್ಗೆ, ನನ್ನ ಜ್ಯುವೆಲರಿ ಸೆಟ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಪರ್ಪಸ್ಗೋಸ್ಕರ, ಆಮೇಲೆ ಯೂಟ್ಯೂಬ್ ಪರ್ಪಸ್ಗೋಸ್ಕರ ಏನೇನೋ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಬೇಸಿಕ್ ಕಲೆಕ್ಷನ್ಸ್ ಅಂತ ಒಂದು ಸ್ವಲ್ಪ ಇಟ್ಕೋಬೇಕಾಗುತ್ತಲ್ವ, ಹಾಗಾಗಿನೇ ಒಂದು ಸ್ವಲ್ಪ ಕಲೆಕ್ಷನ್ಸ್ನ ಇಟ್ಕೊಳ್ತೀನಿ. ಹಾಗೆ ಜ್ಯುವೆಲರಿ ಬಾಕ್ಸ್ ಸ್ವಲ್ಪ ತೀರಾ ಜಾಸ್ತಿ ಅಲ್ಲ, ಸ್ವಲ್ಪ ಅವಳು ಹಳೆ ಕಲೆಕ್ಷನ್ಸೇ ಇರೋದು. ಹೊಸದಾಗಿ ಯಾವುದೇ ರೀತಿ ನಾನು ಜ್ಯುವೆಲರಿ ಸೆಟ್ಗಳಂತ ಏನು ತೊಗೊಂಡಿಲ್ಲ, ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೋ ಆವಾಗ ತೊಗೊಳ್ಳೋಣ. ಈಗ ನನ್ನ ಹೊಸ ಕಲೆಕ್ಷನ್ಸ್ ಯೂಟ್ಯೂಬ್ ಪರ್ಪಸ್ಗೋಸ್ಕರನೇ ಅಂತಲೇ ತೊಗೊಂಡಿರೋದು. ಆಮೇಲೆ ಒಂದಷ್ಟು ಡ್ರೆಸ್ಸಸ್ ಬೇಕಾಗಿತ್ತು. ಕೆಲವೊಂದಷ್ಟು ಜನ ಏನಂತಾರೆ, ಅಯ್ಯೋ ಅದ್ರದ್ದು ಅವಶ್ಯಕತೆ ಇರೋದು, ಖರ್ಚು ಜಾಸ್ತಿ ಅಂತ ಅಂತಾರೆ. ಓಕೆ ಫೈನ್. ಒಬ್ಬೊಬ್ರು ಒಂದೊಂಥರ ಮೈಂಡ್ ಸೆಟ್ ಇರುತ್ತೆ. ಖರ್ಚು ಯಾಕೆ ಮಾಡಬೇಕು ಅಂತ ಇರುತ್ತೆ. ಯೂಟ್ಯೂಬ್ ಬಂದಾಗ ಒಂದಷ್ಟು ಚೆನ್ನಾಗಿ ಕಾಣಿಸ್ಕೋಬೇಕಾಗುತ್ತೆ ನಾವು, ಯಾಕೆಂದರೆ ಒಂದೇ ಒಂದು ರೀಸನ್ಗೆ. ಕೆಲವರು ಏನಂತ ಕಮೆಂಟ್ ಮಾಡ್ತಾರೆ, ಅಯ್ಯೋ ಒಂದೇ ಥರ ಬಟ್ಟೆ ಹಾಕೊಂಬರ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತಾರೆ. ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸೋಕ್ಕಾಗಲ್ವಾ ಅಂತಲೂ ಹೇಳ್ತಿರ್ತಾರೆ. ಅದೆಲ್ಲ ಯಾವುದೂ ಬೇಡ ಅಂದ್ಕೊಂಡು ನನ್ನದೇ ಆದ ಒಂದು ಬೇಸಿಕ್ ಒಂದಷ್ಟು ಕಲೆಕ್ಷನ್ಸ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಅದರಲ್ಲಿ ಫಸ್ಟ್ ಥಿಂಗ್ 4 ಬ್ಯಾಗ್ಸ್ ಇದೆ. ರೀತಿದು 4 ಬ್ಯಾಗ್ಸಿಂದು ನಾನು ಕಲೆಕ್ಷನ್ಸ್ ತೋರಿಸ್ತೀನಿ. ಅಷ್ಟು ಟೈಮ್ ಇದೆ. ಆರಾಮಾಗಿ ಊಟ ಮುಗಿಸ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ಊಟ ಮುಗಿಸ್ಕೊಂಡು ಆಲ್ರೆಡಿ ಸಂಜೆ, ಸ್ಯಾಟರ್ಡೆ ಸಂಡೇ ವೀಕೆಂಡ್ ಪ್ಲ್ಯಾನ್ಸ್ ಏನು ಅಂತ ಪ್ಲ್ಯಾನಿಂಗ್ ಮಾಡ್ತಿರ್ತೀರ. ಹಾಗೆ ಪ್ಲ್ಯಾನ್ ಮಾಡ್ಕೊಂಡೇ, ಇಲ್ಲ ಊಟ ಲೇಟಾಗಿ ಮಾಡ್ಕೊಂಡಿರೋರು ಬೆಳಗ್ಗೆ ಲೇಟಾಗಿ ಎದ್ದಿರ್ತೀರ. ಹಾಗಾಗಿ ಊಟನೂ ಲೇಟಾಗಿ ಮಾಡ್ಕೊಂಡಿರ್ತೀರ. ಊಟ ಮಾಡ್ತಿರೋರು ಊಟ ಮಾಡ್ಕೊತ ಹಾಗೆ ವೀಕೆಂಡ್ ಪ್ಲ್ಯಾನ್ ಏನು ಅಂತ ಇವತ್ತು ಮತ್ತು ನಾಳೆ ವೀಕೆಂಡ್ ಪ್ಲ್ಯಾನ್ಸ್ ಏನು ಅಂತ ಪ್ಲ್ಯಾನ್ ಮಾಡ್ಕೊತಿರೋರು ಹಾಗೆ ಈ ವಿಡಿಯೋನ ನೋಡ್ತಾ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡ್ತಾ ಈ ವಿಡಿಯೋನ ಫುಲ್ ಮಾಡಿ, ಮತ್ತು ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಹೊಸ ಕಲೆಕ್ಷನ್ಸಲ್ಲಿ ಇದು ಒಂದು ಸಹ. ಲಾಸ್ಟ್ ವಿಡಿಯೋದಲ್ಲಿ ಈ ಡ್ರೆಸ್ನ ನೀವು ನೋಡಿರ್ತೀರಾ ಅಂತ ತಿಳ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ಈ ಡ್ರೆಸ್ನ ನಾನು ವೇರ್ ಮಾಡಿದ್ದೆ. ಅದ್ರ ಜೊತೆಗೆ ಇದು ಈ ಕಲರ್ ಲೆಗಿನ್ಸ್ ಪ್ಯಾಂಟು ಮತ್ತು ಇದಾಗಿರುತ್ತೆ ಹಾಗೆ ಈ ವೇರು. ಇದೆಲ್ಲ ಹೊಸದಾಗಿ ಹೋಗಬೇಕಾಗುತ್ತೆ. ಇದೆಲ್ಲ ನಾನು ಅಮೆಝಾನಲ್ಲೇ ಆರ್ಡರ್ ಮಾಡಿದೆ. ಒಂದು ಸತಿ ಆರ್ಡರ್ ಮಾಡಿದ್ರೆ ನಿಮಗೆ ಬೇಕಾದ ಒಂದು 6 to 7 ಪೀಸಸ್ ಬರುತ್ತೆ ಅಮೆಝಾನಲ್ಲಿ. 1000 2000 ಈ ಥರ ಒಟ್ಟೊಟ್ಟಿಗೆ ನಿಮಗೆ ಒಂದೇ ಸತಿಗೆ ಒಂದು 10 to 11 ಪೀಸಸ್ ಡ್ರೆಸ್ ಟಾಪ್ಗಳು ಸಿಗುತ್ತೆ. ಹಾಗೆ 10 to 11 ಪೀಸಸ್ಸು ಲೆಗಿನ್ಸ್ ಪ್ಯಾಂಟ್ಗಳು ಸಿಗುತ್ತೆ. ರೈಸ್ ಇದು ನೆಕ್ಸ್ಟು. ಇದು ವೆರಿ ಸಿಂಪಲ್ ವೇರ್ಸು, ಆಮೇಲೆ ಡೈಲಿ ವೇರ್ಸು ಸಹ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡೈಲಿ ವೇರ್ ಮಾಡೋರಿಗೆ, ಆಮೇಲೆ ಇದರ ನಮ್ಮ ಥರ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋರಿಗೆ ಒಂದಷ್ಟು ಜನ ಕಮೆಂಟು ಮಾಡ್ತೀರಾ, ಹಾಕಿದ ಬಟ್ಟೆನೇ ಹಾಕೊಂಡ್ಬರ್ತಿದ್ದಾರೆ ಅಂದ್ಕೊಂಡು, ಆಮೇಲೆ ನೀಟಾಗಿ ಸ್ವಲ್ಪ ಬರೋಕ್ಕಾಗಲ್ಲ ಅಂತ ಹೇಳ್ತಿರ್ತಿಲ್ಲ. ಆ ಥರದವ್ರಿಗೆಲ್ಲ ನೀಟಾಗಿ ನೀವು ಕಾಣಿಸ್ಕೋಬೋದು. ಅನದರ್ ಒನ್, ಇದು ನನ್ನ ಫೇವ್ರೆಟ್ ಕಲರ್, ಒನ್ ಆಫ್ ದಿ. ಈ ಕಲರ್ ಕಾಂಬಿನೇಷನ್ಸಲ್ಲಿ ಡ್ರೆಸ್ಸು ಯಾರೇ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನನಗೆ ಅನಿಸಿದ್ದು. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದೇ ರೀತಿ ತುಂಬ ಕಲೆಕ್ಷನ್ಸು, ವೆರಿ ಸಿಂಪಲ್ ಕಲೆಕ್ಷನ್ಸು. ಇವೆಲ್ಲ ತುಂಬ ಲೇಟೆಸ್ಟ್ ಕಲೆಕ್ಷನ್ಸು. ಲಾಸ್ಟ್ ವೀಕಲ್ಲಿ ನಾನು ಇದನ್ನೆಲ್ಲ ತೊಗೊಂಡಿದ್ದು, ಲಾಸ್ಟ್ ವೀಕಲ್ಲಿ. ಇದೆಲ್ಲ ತುಂಬ ಪ್ಲೇನ್ ಕಲರ್ಸು ಮತ್ತು ಒಳ್ಳೆ ಕ್ವಾಲಿಟಿ ಇದೆ. ಬಟ್ಟೆ ಕ್ವಾಲಿಟಿಯಿಂದ ಹಿಡಿದಿರ್ಬೋದು, ತುಂಬ ಚೆನ್ನಾಗಿದೆ. ಡೈಲಿ ವೇರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಆಫೀಸ್ ವೇರ್ಸ್ಗಾದರೂ ಅಷ್ಟೇ, ಆಫೀಸ್ ವೇರಿಂದ ತುಂಬ ಚೆನ್ನಾಗಿದೆ. ನನಗೆ ಬೇಕಾಗಿರುವಂಥ ಕಲರ್ ಕಾಂಬಿನೇಷನ್ಸ್ಗಳೆಲ್ಲ ನಾನು ಈ ಡ್ರೆಸ್ಗಳನ್ನ ತೊಗೊಂಡ್ವಿ. ಆರಾಮಾಗಿ ನೀವು ವೇರ್ ಮಾಡ್ಬೋದು. ಇನ್ನೂ ಬೇಕಾದಷ್ಟು ಇದೆ, ತುಂಬ ಹಳೆ ಡ್ರೆಸ್ಗಳು. ಅವನ್ನೆಲ್ಲ, ಆಮೇಲೆ ಇದಕ್ಕಿಂತ ಮುಂಚಿತ ತುಂಬ ಕಲೆಕ್ಷನ್ಸ್ ಇತ್ತು. ಅವು ತೀರಾ ಹಳೆದಾಗಿದ್ದಕ್ಕೆ ನಾನು ಅವನ್ನ ಬಿಸಾಕ್ಬಿಟ್ಟೆ. ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಇದು ಸಿಮೆಂಟ್ ಕಲರ್ ಆ್ಯಂಡ್ ಸಿಮೆಂಟ್ ವೇಲ್ ಕಲರ್. ಗ್ರೇ ಕಲರ್ ಅಂತಾರೆ, ಕೆಲವರು ಸಿಮೆಂಟ್ ಕಲರ್ ಅಂತಾರೆ, ಕೆಲವರು ಗ್ರೇ ಕಲರ್ ಅಂತಾರೆ. ನಾನು ಇದರಲ್ಲಿ ಎರಡೇ ಸೆಟ್ಟಿಗೆ ಮತ್ತು ಲೆಗಿನ್ಸ್ ಪ್ಯಾಂಟ್ ಮತ್ತು ವೇರ್ನ ತೊಗೊಂಡಿದ್ದೀನಿ. ಮಿಕ್ಕಿದಕ್ಕೆಲ್ಲ ಲೆಗಿನ್ಸ್ ಪ್ಯಾಂಟು ಇದೆ, ವೇರು ಇದೆ. ಇದಕ್ಕೆ ಇದು ಮ್ಯಾಚಿದೆ. ಇಲ್ಲಿ ನೀವು ನೋಡೋದು ಗ್ರೇ ಕಲರ್ ಕಾಣಿಸುತ್ತೆ ಲೈಟಾಗಿ. ನಿಮಗೆ ಸ್ಕ್ರೀನ್ ಮೇಲೆ ಅದು ಸ್ಕೈ ಬ್ಲೂ ಇಲ್ಲ ಬ್ಲೂ ಥರ ಕಾಣಿಸುತ್ತೆ, ಲೈಟ್ ಬ್ಲೂ ಇಲ್ಲ ಸ್ಕೈ ಬ್ಲೂ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದಿರೋದು ಗ್ರೇ ಕಲರ್. ಗ್ರೇ ಕಲರ್ ವೇಲ್ ಆ್ಯಂಡ್ ಗ್ರೇ ಕಲರ್ ಪ್ಯಾಂಟ್. ನೆಕ್ಸ್ಟ್, ನನಗೆ ವೈಟ್ ಜಾಸ್ತಿ ಇಷ್ಟ ಆಗಲ್ಲ. ಆರ್ಡ್ರ್ ಮಾಡಿರೋದ್ರಲ್ಲಿ ವೈಟ್ ಕಲರ್ ಬಂದಿದೆ. ಇದಕ್ಕೆ ನೀವು ಮ್ಯಾಚ್ ಆಗುವಂಥದ್ದು ಬ್ಲೂ ಅಥವಾ ಅಲ್ಲಿ ಲೈಟ್ ಆರೆಂಜ್ ಕಲರ್ ಇದೆ. ಅದನ್ನು ಸಹ ವೇರ್ ಮಾಡ್ಬೋದು. ಇದು ನೆಕ್ಸ್ಟ್ ಒನ್. ಇದಕ್ಕೆ ನೀವು ಯಾವ ಕಲರ್ ಬೇಕಾದ್ರೆ ಈ ಕಲರ್ಗೆ ಈ ಥರ ಕಲರ್ಸ್ ಸಿಗ್ದಾಗ ನೀವು ಬ್ಲ್ಯಾಕ್ ಅಥವಾ ವೈಟ್ ಹಾಕ್ಬೋದು. ಇಲ್ಲಿ ಹೆಂಗೋ ವೈಟ್ ಇದೆ, ವೈಟು ಹಾಕ್ಬೋದು. ವೈಟ್ ಇದೆ, ಬ್ಲೂ ಇದೆ, ಡಾರ್ಕ್ ಬ್ಲೂ ಇದೆ, ಬ್ಲ್ಯಾಕ್ ಇದೆ. ಸಾಧ್ಯವಾದರೆ ರೆಡ್ಡು ಸಹ ಹಾಕ್ಬೋದು. ಜಾಸ್ತಿ ಈ ಥರ ಕಲರ್ಸ್ ಬಟ್ಟೆಗೆ ಬ್ಲ್ಯಾಕ್ ಇಲ್ಲಾಂದರೆ ವೈಟ್ ಕಾಂಬಿನೇಷನ್ ಇರುವಂಥ ದುಪ್ಪಟ್ಟ ಮತ್ತು ಪ್ಯಾಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ಅದೇ ರೀತಿ ಇದು, ಸೊ ನಾನು ತೊಗೊಂಡಿರೋದನ್ನ ವಿಶಾಲಲ್ಲಿ ತೊಗೊಂಡಿದ್ದು, ತುಂಬ ಪ್ಲೇನ್ ಕಲರು, ಸೊ ಪೀಚ್ ಕಲರ್ ಅಂತಲ್ಲ, ಪೀಚ್ ಕಲರ್ ಇದು. ಸೊ ಅದು ಸೆಟ್ ವೇರ್. ಸೊ ಅದಕ್ಕೆ ಪ್ಯಾಂಟ್ ಏನು ಬಂದಿರಲಿಲ್ಲ. ಸೊ ಪ್ಯಾಂಟ್ ನೀವು ಇದಕ್ಕೆ ವೈಟ್ ಡಾಟ್ಸ್ ಇದೆ, ಸೊ ವೈಟ್ ಆಗಿ ನೀವು ಹಾಕೋಬೋದು, ಇಲ್ಲ ಬ್ಲ್ಯಾಕ್ ಹಾಕೋಬೋದು. ಸೊ ನೆಕ್ಸ್ಟ್ ಇದು ಫೋಲ್ಡ್ ಆಗಿಬಿಟ್ಟಿದೆ. ಸೊ ಇದು ಬಂದು ಬ್ಲ್ಯಾಕ್, ಫುಲ್ ಬ್ಲ್ಯಾಕು, ಶೆಕೆಲ್ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇದನ್ನು ವೇರ್ ಮಾಡಿಲ್ಲ. ಮಿಕ್ಕಿ ಡ್ರೆಸ್ಗಳನ್ನೆಲ್ಲ ಒಂದೊಂದ್ಸತಿ ಟ್ರೈ ನೋಡಿದ್ದೀನಿ. ಸೊ ಈ ಕಲರ್ ಬಂದು ನಿಮಗೆ ಇದ್ರ ಮೇಲೆ ಬಂದು ರೆಡ್ ಇದೆ, ಇಲ್ಲ ನೀವು ವೈಟು ಹಾಕ್ಬೋದು. ಇದಕ್ಕೆ ವೈಟ್ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದು ಇದು ಒಂಥರ ರೆಡ್ ಅಂತಲೇ ಹೇಳ್ಬೋದು, ಇಲ್ಲ ಪಿಂಕು, ರೆಡ್ ಮಿಕ್ಸ್ ಪಿಂಕ್ ಅಂತಾರಲ್ಲ ಆ ಥರ ಕಲರ್. ಇದರಲ್ಲಿ ಬ್ಲ್ಯಾಕ್ ಇದೆ ಮತ್ತು ವೈಟ್ ಇದೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಸೊ ನೀವೇನಾದ್ರೂ ಇಲ್ಲ ವೈಟ್ ತೊಗೊಳ್ಳೋ ಬ್ಲ್ಯಾಕ್ ತೊಗೊಂಡ್ರೆ ಎರಡೂ ಸಹ ಇದಕ್ಕೆ ವೇರ್ ಮಾಡ್ಬೋದು. ಸೊ ವೈಟು ಲೆಗಿನ್ಸ್ ಪ್ಯಾಂಟ್ ಮತ್ತು ದುಪ್ಪಟ್ಟನ್ನು ಹಾಕ್ಬೋದು, ಮತ್ತು ಬ್ಲ್ಯಾಕು ಹಾಕ್ಬೋದು, ಎರಡೂ ಬರುತ್ತೆ. ಇನ್ನು ಇದು ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಸೊ ಫೋಲ್ಡ್ ಮಾಡ್ತಿದ್ದೀನಿ. ಸೊ ಹೊಸ ಕಲೆಕ್ಷನು. ಆಮೇಲೆ ಹೊಸ ಕಲೆಕ್ಷನ್ ಬಂದಿದ ತಕ್ಷಣ ದಯವಿಟ್ಟು ನೀವು ಯಾವುದೇ ಹೊಸ ಡ್ರೆಸ್ಗಳನ್ನ ತೊಗೊಂಡ್ರೆ ದಯವಿಟ್ಟು ಅದನ್ನು ಒಂದ್ಸತಿ ವಾಶ್ ಮಾಡಿ. ಯಾಕೆಂದರೆ ಯಾರ್ಯಾರು ಒಂದ್ಸತಿ ವೇರ್ ಮಾಡಿ ನಂತರ ಅದನ್ನು ಅಲ್ಲೇ ಹಾಕಿರ್ತಾರೆ. ಯಾವುದೇ ಹೊಸ ಬಟ್ಟೆ ತೊಗೊಂಡ್ರೆ ದಯವಿಟ್ಟು ಒಂದ್ಸತಿ ವಾಶ್ ಮಾಡಿದ ನಂತರ ವೇರ್ ಮಾಡಿ. ಸೊ ಅದು ನಿಮ್ಮ ಹೆಲ್ತ್ಗೆ ಒಳ್ಳೆಯದು, ಮೋರವರ್ ಚರ್ಮಕ್ಕೆ ತುಂಬ ಒಳ್ಳೆಯದು. ಸೊ ಇಲ್ಲ ಚರ್ಮ ನೆವೆ ಬರುತ್ತೆ, ಪರ ಅಂತ ಕೆರ್ಕೋಬೇಕಾಗುತ್ತೆ ನಮಗೆ. ಸೊ ಬೆಟರ್ ಹೊಸ ಡ್ರೆಸ್ಗಳನ್ನ, ತೀರಾ ಕಾಸ್ಟ್ಲಿ ಡ್ರೆಸ್ಗಳನ್ನ ಹೋಗೋಕ್ಕಾಗಲ್ಲ. ಈಗ ತುಂಬ ಹೆವಿ ಎಂಬ್ರಾಯ್ಡರಿ ಡಿಸೈನ್ಸ್ ಇರುತ್ತೆ, ಆಮೇಲೆ ಬೀಡ್ಸ್ ಡಿಸೈನ್ಸ್ ಇರುತ್ತೆ, ಅಂಥವನ್ನೆಲ್ಲ ನಾವು ವಾಶ್ ಮಾಡಲ್ಲ. ಈ ಥರ ರೆಗ್ಯುಲರ್ ವೇರ್ಸ್ ಆದರೆ ದಯವಿಟ್ಟು ವಾಶ್ ಮಾಡಿ ಹಾಕಿ. ಯಾಕೆಂದರೆ ಡೈಲಿ ವೇರ್ಸು ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಹಾಕ್ಬಿಟ್ಟು ಒಂದ್ಸತಿ ಟ್ರಯಲ್ ಮಾಡಿ ಅಲ್ಲಿ ಹಾಕಿರ್ತಾರೆ. ಸೊ ಒಂದ್ಸತಿ ನೀವು ಗಮನಿಸ್ಬೋದು, ಬಟ್ಟೆ ಸ್ಮೆಲ್ ಬರ್ತಿರುತ್ತೆ, ಸೆಂಟ್ ಸ್ಮೆಲ್ ಬರ್ತಿರುತ್ತೆ. ಸೊ ಸುಮಾರು ಜನ ಅದನ್ನು ವೇರ್ ಮಾಡಿರ್ತಾರೆ. ಹಾಗಾಗಿನೇ ನೀವು ಯಾವುದೇ ರೆಗ್ಯುಲರ್ ವೇರು, ಡೈಲಿ ವೇರನ್ನ ಬಟ್ಟೆಗಳನ್ನ ತೊಗೊಂಡ್ರು ದಯವಿಟ್ಟು ಒಂದ್ಸತಿ ವಾಶ್ ಮಾಡಿ ಹಾಕಿ. ಸೊ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದೆ. ಇದಕ್ಕೆ ನೀವು ವೈಟ್ ಹಾಕಬೇಕು, ವೈಟ್ ಮತ್ತು ವೈಟ್ ದುಪ್ಪಟ್ಟ ಮತ್ತು ವೈಟ್ ಲೆಗಿನ್ಸ್ ಪ್ಯಾಂಟು. ಸೊ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಾದರೂ ಅಷ್ಟೇ ತುಂಬ ಇದು ಸ್ವಲ್ಪ ಶಾರ್ಟ್, ತುಂಬ ಲೆಂತಿ ಇಲ್ಲ. ಇದು ಸ್ವಲ್ಪ ಚಿಕ್ಕದಿದೆ, ಟಾಪು ಲೆಂತ್ ಸ್ವಲ್ಪ ಕಮ್ಮಿ ಇದೆ. ಸೊ ಇದು ವೈಟ್ ಬರುತ್ತೆ. ಸೊ ನಿಮಗೆ ಕಾಂಬಿನೇಷನ್ ಕಲರ್ಸ್ ಬೇಕು ಅಂದರೆ ಸೊ ವೈಟ್ ಹಾಕ್ಬೋದು. ಸೊ ವೈಟು ಸಾಕಷ್ಟು ಕಲರ್ಸು ನಾನು ಜಾಸ್ತಿ ವೈಟು, ಬ್ಲ್ಯಾಕು, ರೆಡ್ಡು ಇದೇ ಥರನೇ ಜಾಸ್ತಿ ತಗೊಂಡು. ಇದು ಗೋಲ್ಡನ್ ಕಲರ್, ಇಲ್ಲಿ ಡಿಸೈನ್ ಇರೋದು ಗೋಲ್ಡನ್ ಕಲರ್ ಇದೆ. ಸೊ ಕಂಪ್ಲೀಟಾಗಿ ಇದು ಸ್ಲೀವ್ಲೆಸ್. ಸೊ ನಾನು ಇದು ಸ್ಲೀವ್ಲೆಸ್ ಆಗಿರೋದಕ್ಕೆ ಆಮೇಲೆ ಇದಕ್ಕೆ ಈ ಟಾಪ್ ತೊಗೊಂಡಾಗ ಎಕ್ಸ್ಟ್ರಾ ಸ್ಲೀವ್ಸ್ ಏನು ಕೊಟ್ಟಿರಲಿಲ್ಲ ಇದಕ್ಕೆ. ಹಾಗಾಗಿ ಈ ಟಾಪ್ನ ನಾನು ಜಾಸ್ತಿ ಹಾಕೋದಿಲ್ಲ. ಎಲ್ಲೋ ರೇರು, ಔಟ್ಸೈಡ್ ಹೋದಾಗಲೂ ಅಷ್ಟೇ ತುಂಬ ರೇರು, ಯೂಟ್ಯೂಬ್ಗೋಸ್ಕರನೇ ಅಂತಲೇ ತೊಗೊಂಡು ಹಂಗೆ ಇಟ್ಕೊಂಡಿದ್ದೆ. ಸೊ ರೇರು ಈ ಟಾಪ್ನ ಹಾಕೊಂಡು. ಸೊ ನೀವು ಇದಕ್ಕೆ ಈ ಥರ ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ಸೊ ನೀವು ಇಲ್ಲಿ ಗೋಲ್ಡನ್ ಕಲರ್ ಇದೆ, ಅಥವಾ ಸಿಲ್ವರು ಬರುತ್ತೆ, ಗೋಲ್ಡು ಬರುತ್ತೆ. ಸೊ ಇದಕ್ಕೆ ನೀವು ಗೋಲ್ಡ್ ಕಲರ್, ಕ್ರೀಮ್ ಕಲರ್ ಯೂಸ್ ಮಾಡ್ಬೋದು. ಕ್ರೀಮ್ ಕಲರ್ ವೇರು ಮತ್ತು ಕ್ರೀಮ್ ಕಲರ್ ಪ್ಯಾಂಟ್, ಲೆಗಿನ್ಸ್ ಪ್ಯಾಂಟು, ಅಥವಾ ಪಟಿಯಾಲ ಪ್ಯಾಂಟ್ ಆದರೂ ನೀವು ಹಾಕ್ತೀರಾ ಅಂದರೆ ಪಟಿಯಾಲ ಪ್ಯಾಂಟು ಸಹ ನೀವು ಹಾಕ್ಬೋದು. ಅದು ಸಹ ಚೆನ್ನಾಗಿ ಕಾಣಿಸುತ್ತೆ. ಕ್ರೀಮ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ವೈಟ್ ಕಲರ್ ಏನಾದರೂ ಹಾಕ್ತೀನಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದರಲ್ಲಿ ಬಂದು ಮಿರರ್ ವರ್ಕ್ ಇದೆ. ಸೊ ನನಗೆ ಮಿರರ್ ವರ್ಕ್ ಟಾಪ್ಸ್ ಆಗಿರ್ಬೋದು, ಇಲ್ಲ ಬ್ಲೌಸಸ್ ಆಗಿರ್ಬೋದು ಸ್ವಲ್ಪ ನಾನು ಕಮ್ಮಿ ಯೂಸ್ ಮಾಡಿದೆ. ಯಾಕಂದರೆ ಚುಚ್ಚತ್ತೆ, ಆಮೇಲೆ ನನ್ನ ಮಗನ ಎತ್ಕೋಬೇಕಾಗತ್ತೆ, ಎತ್ಕೊಂಡ್ರೆ ಅವ್ನಿಗೆ ಚುಚ್ಚತ್ತೆ ಅಂದ್ಬಿಟ್ಟು. ಸೊ ಮಿರರ್ ವರ್ಕ್ ಇರೋ ಬ್ಲೌಸ್ ಆಗಿರ್ಬೋದು ಅಥವಾ ಮಿರರ್ ವರ್ಕ್ ಇರೋ ಟಾಪ್ಸ್ ಆಗಿರ್ಬೋದು ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ. ಇದೊಂದು ಇಷ್ಟ ಆಗಿತ್ತು ಅಂತ ತೊಗೊಂಡೆ. ಸೊ ಕಲರ್ ಚೆನ್ನಾಗಿದೆ, ಶೇಡ್ ಆಗಿರುವಂಥ ಬ್ರೌನ್ ಕಲರ್ ಇದು. ಸೊ ಚೆನ್ನಾಗಿದೆ. ಇದಾದಮೇಲೆ ಗೈಸ್ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಇದೆ, ತೋರಿಸ್ತಾ ಹೋದರೆ ನನಗೆ ಟೈಮ್ ಸಿಗಲ್ಲ ಅಂತೀನಿ. ಸೊ ಇದು ಸ್ಟಾರ್ಟಿಂಗ್ ಡೇಸ್, ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ಡೇಸ್ ನಾನು ತೊಗೊಂಡಿದ್ದೆ, ಬಟ್ ವೇರ್ ಮಾಡಿರಲಿಲ್ಲ. ಇದು ಬ್ರೌನ್ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ತೊಗೊಂಡು ಇಟ್ಕೊಂಡೆ. ಬಟ್ ಆವಾಗ ಆನ್ ಸ್ಕ್ರೀನಿಗೆ ಬರೋಕ್ಕೆ ತುಂಬ ಭಯ ಆಗಿದೆ. ಆನ್ ಸ್ಕ್ರೀನ್ ಸ್ಟಾರ್ಟಿಂಗೇ ಬರೋಣ ಅಂತ ಯೋಚನೆ ಮಾಡಿದೆ, ಬಟ್ ಆನ್ ಸ್ಕ್ರೀನ್ ಬಗ್ಗೆ ತುಂಬ ಭಯ ಆಗ್ಬಿಟ್ಟಿತ್ತು ಅವಾಗ. ಯಪ್ಪ ಹೆಂಗೆ ಬರೋದು, ಜನ ಕಮೆಂಟ್ ಹೆಂಗೆ ಆಗ್ತಾರೆ, ಸೊ ಈ ಥರ ಎಲ್ಲ ಭಯಗಳಿರ್ತಲ್ಲ. ಒಂದ್ಸತಿ ನಿಮ್ಮ ಯೂಟ್ಯೂಬ್ ಚಾನಲು ಚೆನ್ನಾಗಿ ಸ್ಟಾರ್ಟ್ ಆಗಬೇಕು, ನಿಮಗೆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಸಿಗಬೇಕು ಅಂದರೆ ವಾರದಲ್ಲಿ ಒಂದು 3-4 ಡೇಸ್ ಆದರೂ ನೀವು ಆನ್ ಸ್ಕ್ರೀನಿಗೆ ಬಂದರೆ ಅದು ತುಂಬ ಉತ್ತಮ, ವ್ಯೂಸ್ ಬರುತ್ತೆ. ಮೋರವರ್ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಸೊ ನಂಬಿಕೆ ಇಟ್ಟು ನಿಮ್ಮ ಒಂದ್ಸತಿ ನಿಮ್ಮ ಫೇಸ್ ರೆಕಗ್ನೈಸ್ ಆಗಿ ನಂಬಿಕೆ ಇಟ್ಟು ಸೊ ಅವರು ವೀಡಿಯೋ ನಿಮ್ಮನ್ನ ನೋಡೋಕ್ಕೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತಾರೆ. 1 ಸೆಕೆಂಡ್ ನೀವು ಆನ್ ಸ್ಕ್ರೀನ್ ಬಂದಾಗ, ಆಫ್ ಸ್ಕ್ರೀನಲ್ಲಿ ನೀವು ಎಷ್ಟೇ ಏನೇ ಹೇಳಿದ್ರು, ನಿಮ್ಮ ವಾಯ್ಸ್ ಎಷ್ಟೇ ಚೆನ್ನಾಗಿದ್ರು ಫೇಸ್ ಅವ್ರಿಗೆ ಕಾಣಿಸ್ದಾಗ ನಿಮಗೊಂದು ನಂಬಿಕೆ ಬರುತ್ತೆ. ಅವ್ರಿಗೆ ಅವಾಗ ನಿಮಗೆ ನಂಬಿಕೆ ಬಂದು ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಆಟೋಮೆಟಿಕಾಗಿ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಮೋರವರ್ ಸಬ್ಸ್ಕ್ರೈಬರ್ಗೆ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ವಾಚ್ ಅವರು ಸಹ ಬೇಗ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ 6 ಮಂತ್ಸಿಂದ 1 ಇಯರ್ ಒಳಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಬೇಗನೂ ಸಹ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಇದನ್ನು ತೊಗೊಂಡಿದ್ದೆ. ಸೊ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್, ಸ್ವಲ್ಪ ಡಾರ್ಕ್ ಪರ್ಪಲು. ಸೊ ಆದಮೇಲೆ ವೈಟ್ ಆಗಿ ಗೋಲ್ಡನ್ ಕಲರ್ ಡಾಟ್ಸ್ ಇದೆ. ಸೊ ಸ್ವಲ್ಪ ಶೆಕೆ ಜಾಸ್ತಿ ಇದನ್ನು ಹಾಕೊಂಡ್ರೆ, ಫುಲ್ಲು ಸಿಲ್ಕ್ ಇದು. ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ಹಾಕ್ಕೋಬೇಕು ಅಂತ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇವುಗಳನ್ನ ಎಲ್ಲ ಡ್ರೆಸ್ಗಳು. ಸೊ ಓಕೆ, ಸೊ ಈಗ ಆನ್ ಸ್ಕ್ರೀನ್ ಬರ್ತಾ ಇದ್ದೀನಿ. ಸೊ ಒನ್ ಆಫ್ ದಿಸ್, ಸೊ ಇದು ಒಂಥರ ರಾಜಸ್ಥಾನಿ ಸ್ಟೈಲು ಡ್ರೆಸ್ಸು ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ಇದನ್ನು ಇಷ್ಟಪಟ್ಟು ತೊಗೊಂಡೆ. ಕಂಪ್ಲೀಟ್ ರಾಜಸ್ಥಾನಿ ಡ್ರೆಸ್ ಥರನೇ ಕಾಣಿಸುತ್ತೆ ಇದು. ಸೊ ನಂಗೆ ತುಂಬ ಇಷ್ಟ ಆಯಿತು ಅಂದ್ಕೊಂಡು ಈ ಡ್ರೆಸ್ನ ನಾನು ತೊಗೊಂಡು. ಇದು ನಾನು ಸ್ಟಾರ್ಟಿಂಗ್ ಡೇಸ್ ವರ್ಕ್ ಮಾಡಬೇಕಾದ್ರೆ
ಸೊ ವರ್ಕ್ ಮಾಡ್ತಿರ್ಬೇಕಾದ್ರೆ ಈ ಟಾಪ್ನ ತೊಗೊಂಡು ಸೊ ತುಂಬ ಇಷ್ಟಪಟ್ಟು ತೊಗೊಂಡು. ಸೊ ಇನ್ನೆಲ್ಲ ಸೊ ವಿಡಿಯೋಸ್ ಮಾಡಬೇಕಾದ್ರೆ ಮಾಡಬೇಕು ಅಂದಾಗ ಸೊ ಈಗ ಲಾಸ್ಟ್ ತೋರಿಸ್ತಿದ್ದು ನಾನು ವರ್ಕ್ ಮಾಡಬೇಕಾದ್ರೆ ತೊಗೊಂಡಿದ್ದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋದು. ಸೊ ಇದು ನೆಕ್ಸ್ಟ್ ಇದು ಫುಲ್ ಇದೆ, ಇದು ಫುಲ್ ಕವರ್ ಆಗಿದೆ. ಸೊ ಓಪನ್ ಸೈಡ್ ಇಲ್ಲ, ಫುಲ್ ಕವರ್ ಆಗಿದೆ. ಕಂಪ್ಲೀಟ್ ಗ್ರೇ ಕಲರ್, ಇದು ಪಿಂಕ್ ಮತ್ತು ಒಂಥರ ಗ್ರೀನ್ ಕಲರ್ ಇದು ಡಿಸೈನ್ ಇರೋದು. ಇದಕ್ಕೆ ನೀವು ಪಿಂಕ್ ಕಲರ್ ಆದರೂ ಹಾಕ್ಬೋದು, ಇಲ್ಲ ವೈಟ್ ಕಲರ್ ಇದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ವೈಟ್ ಕಲರು ವೇರ್ ಮತ್ತು ವೈಟ್ ಕಲರ್ ಲೆಗಿನ್ಸ್ ಪ್ಯಾಂಟು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಸಹ ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಅಮೆಝಾನಲ್ಲಿ ಕೆಲವು ಡ್ರೆಸ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಮೆಝಾನಲ್ಲಿ ಬಟ್ಟೆಗಳನ್ನ ತೊಗೋಬೇಕಾದ್ರೆ ಮಾಡಿರ್ತಾರೆ. ಸೊ ಇದು ಅಮೆಝಾನಲ್ಲಿ ತೊಗೊಂಡಿರೋಂಥ ಡ್ರೆಸ್, ಇದು ಫುಲ್ ಉದ್ದ ಇದೆ. ಸೊ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಸೊ ಪ್ಯಾಂಟ್ ಈ ಥರ ಇದೆ. ಸೊ ವೆಲ್ ನಾರ್ಮಲ್ ಡಿಸೈನ್. ಸೊ ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ತೊಗೊಂಡಿದ್ದು. ಸೊ ಕೆಲವು ಹಳೆದಿದೆ. ಸೊ ಇದು ಸಹ ಅಷ್ಟೇ. ಸೊ ಇದು ಸಹ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಈ ಗ್ರೀನ್ ಕಲರ್ ತೋರಿಸಿದ್ರೆ ಅದೇ ರೀತಿ ಇದು. ಸೊ ನಾನು ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದು. ಸೊ ಕಲರ್ ಚೆನ್ನಾಗಿದೆ. ಆಮೇಲೆ ಬಟ್ಟೆ ಕ್ವಾಲಿಟಿ ಅಷ್ಟೇ, ಬಟ್ಟೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಸೈಜಲ್ಲಿ ಆಗಿರ್ಬೋದು, ಇಲ್ಲ ಒಂದು ಬಟ್ಟೆ ಡ್ಯಾಮೇಜ್ ಯಾವುದೂ ಇರಲಿಲ್ಲ, ನೀಟಾಗಿದೆ. ಸೊ ನಾನು ಬಟ್ಟೆಗೆ ಯಾರಾದರೂ ತೊಗೊತೀನಿ ಅಂದರೆ ಅಮೆಝಾನ್ನ ರೆಫರೆನ್ಸ್ ಮಾಡ್ತೀನಿ. ಬಿಕಾಸ್ ವೆರಿ ಗುಡ್ ಕ್ವಾಲಿಟಿ. ಬಟ್ಟೆ ಕಲರ್ ಹೋಗಲ್ಲ ಒಂಚೂರು. ಇಷ್ಟು ದಿವಸ ಆಗಿದೆ ನಾನು ಅಮೆಝಾನಲ್ಲಿ ಬಟ್ಟೆಗಳನ್ನ ತೊಗೊಂಡು ಒಂದು ಕಲರ್ ಹೋಗಲ್ಲ, ಅಷ್ಟು ನೀಟಾಗಿದೆ. ಸೊ ನೆಕ್ಸ್ಟ್ ಒಂದು, ಸೊ ಇದು ತುಂಬ ಸಿಂಪಲ್ ವೇರು, ಡೈಲಿ ವೇರು ಅನ್ನೋಕ್ಕಾಗಲ್ಲ ಇದಕ್ಕೆ. ಸೊ ಔಟ್ಸೈಡ್ ನೀವು ಫಂಕ್ಷನ್ ಸಿಂಪಲ್ ಫಂಕ್ಷನ್ಸ್ಗಳಿಗೆ ಹೋಗೋದಾದರೆ, ಜಸ್ಟ್ ಈಗ ಯಾರಾದರೂ ಮನೆಗೆ ಹೋಗಿ ವಿಸಿಟ್ ಮಾಡಿ ಬರ್ತೀರಂದರೆ ಸೊ ಆ ಥರ ಡ್ರೆಸ್ಗಳಿಗೆ ಆ ಥರ ನಿಮ್ಗೆ ಡ್ರೆಸ್ ಬೇಕು ಅಂದರೆ ಈ ಥರ ಸಿಂಪಲ್ ವೇರ್ ಇರುತ್ತೆ. ಸೊ ಪ್ಯಾಂಟ್ ವೇರು ಈ ಥರ ಇದೆ. ಸೊ ಡ್ರೆಸ್ಸಸ್ ಬಗ್ಗೆ ತುಂಬ ಚೆನ್ನಾಗಿ ತುಂಬ ಆರಾಮಾಗಿದೆ. ಸೊ ಯಾವುದೇ ಥರದಲ್ಲಿ ತೊಂದರೆ ಇಲ್ಲಿರೋ ಇನ್ನೊಂದು ಡ್ರೆಸ್ ಬಗ್ಗೆ ನಾನು ಹೇಳಬೇಕು. ಸೊ ಆ್ಯಂಡ್ ಈ ಡ್ರೆಸ್ಸು ಸಾರಿ ಇದು ಸ್ಯಾರಿ. ಸೊ ನನ್ನ ಸ್ಯಾರಿ ಕಲೆಕ್ಷನ್ಸ್ ತುಂಬ ಕಮ್ಮಿ ಇದೆ. ಸೊ ಜಾಸ್ತಿ ಏನಿಲ್ಲ. ಇದು ಒಂಥರ ರಾಜಸ್ಥಾನಿ ಸ್ಟೈಲ್ ಸ್ಯಾರಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇದು ಇನ್ನೊಂದು ಸ್ಪೆಷಲ್ ಅಂದರೆ, ಸೊ ಇದು ನನ್ನ ಮದುವೆ ಸೀರೆ. ಸೊ 2 ಮದುವೆ ಸೀರೆ ಇದೆ. ಸೊ ಒಂದು ಮುಹೂರ್ತಕ್ಕೆ, ಇನ್ನೊಂದು ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು. ಸೊ ಇದು ರಿಸೆಪ್ಷನ್ಗೆ ಅಂತ ಹಾಕ್ಕೊಂಡಿದ್ದು ಸೀರೆ ಇದು. ಸೊ ಇನ್ನು ನೆಕ್ಸ್ಟ್, ಸೊ ಈ ಡ್ರೆಸ್ಸು ತುಂಬ ಸ್ಪೆಷಲ್ ನನಗೆ. ಬಿಕಾಸ್ ಹೇಳಬೇಕು ಅಂದರೆ ನನ್ನ ಮಗನ ನೇಮಿಂಗ್ ಸೆರೆಮನಿ ದಿವಸ ನಾನು ಇದನ್ನು ವೇರ್ ಮಾಡಿದ್ದು. ಸೊ ಐ ಲವ್ ದಿಸ್ ಡ್ರೆಸ್ ಬಿಕಾಸ್ ಇದ್ರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ ಈ ಡ್ರೆಸ್ ಮೇಲೆ. ನನ್ನ ಮಗನ ನೇಮಿಂಗ್ ಸೆರೆಮನಿಗೆ ತುಂಬ ಇಷ್ಟಪಟ್ಟು ಹುಡುಕಿ ಈ ಕಲರ್ನ ತೊಗೊಂಡಿದ್ದು. ಸೊ ಸಿಗಲೇ ಇಲ್ಲ ಒಂದು ಮೂಮೆಂಟಲ್ಲಿ. ಒಂದು 3-4 ಡೇಸ್ ಏನೋ ನಾನು ಹೋಗಿದ್ದು ಈ ಡ್ರೆಸ್ಗೋಸ್ಕರ. ಸಿಗಲಿಲ್ಲ ಅಂತ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಸಖತ್ ಬೇಜಾರಾಗೋಗ್ಬಿಟ್ಟಿದ್ದು. ಆ ಡ್ರೆಸ್ ಹುಡುಕೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಸೊ ಆಮೇಲೆ ಈ ಡ್ರೆಸ್ನ ನೀವು ನೋಡಿರ್ತೀರ. ಸೊ ಆನ್ ಸ್ಕ್ರೀನಿಗೆ ಬಂದಾಗ ಈ ಡ್ರೆಸ್ನ ನೀವು ನೋಡಿದ್ದೀರಾ. ಯಾಕೆಂದರೆ ಇದೇ ಡ್ರೆಸ್ಸಲ್ಲಿ ಒಂದು ಸತಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಾನು ಒಂದು ಸತಿ ಇದೇ ಡ್ರೆಸ್ಸಲ್ಲಿ ಹಾಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್, ಇದು ತುಂಬ ಹೆವಿ ಡ್ರೆಸ್ಸು. ಸೊ ಒಂದು ಸತಿ ವೇರ್ ಮಾಡಿ ಈ ಡ್ರೆಸ್ ಸಾಕಾಯಿತು ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ ಈ ಡ್ರೆಸ್ನ. ಸೊ ಇವನ್ ಟ್ಯಾಕ್ಸ್ ಸಹ ಇನ್ನು ಹಂಗೆ ಹಾಕಿದ್ದೀನಿ. ಸೊ ಒಂದು ಸತಿ ಚೆಕ್ ಹಾಕ್ಬಿಟ್ಟು ತಿರ್ಗಾ ತೆಗೆದಿಟ್ಬಿಟ್ಟಿದ್ದೀನಿ. ಸೊ ಈ ಥರ ಇದೆ ಡ್ರೆಸ್ಸು. ಸೊ ಇದು ಬ್ಯಾಕ್ ಪಾರ್ಟ್ ಆ್ಯಂಡ್ ಇದು ಫ್ರಂಟ್ ಪಾರ್ಟ್. ಸೊ ನನಗೆ ಈ ಕಲರ್ ತುಂಬ ಇಷ್ಟ ಆಗಿ ತೊಗೊಂಡು. ಸೊ ಇದು ಕಂಪ್ಲೀಟಾಗಿ ಬೀಡ್ಸ್ ಒಟ್ಟಲ್ಲ, ಮಾಮೂಲಿ ಚಿಕ್ಕಿ ಅಂತ ಬರುತ್ತಲ್ಲ ಆ ಥರ ವರ್ಕ್ ಇದೆ. ಮತ್ತು ಸಿಲ್ವರು ಮತ್ತು ಗೋಲ್ಡ್ ಸೇಮ್ ಇದೆ ಕಲರು. ಈ ಕಲರು ಮತ್ತು ಸಿಲ್ವರು ಥ್ರೆಡ್ಸ್ನ ಮಿಕ್ಸ್ ಮಾಡಿ, ಶೈನಿಂಗ್ ಥ್ರೆಡ್ ಬರುತ್ತಲ್ಲ ಆ ಥ್ರೆಡ್ನ ಮಿಕ್ಸ್ ಮಾಡಿಬಿಟ್ಟು ಒಂಥರ ಡಿಸೈನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ಅಂತ ನಾನು ತೊಗೊಂಡಿದ್ದೀನಿ. ಸೊ ಹೆವಿ, ಸ್ವಲ್ಪ ವೆಯ್ಟ್ ಇದೆ, ಚೆನ್ನಾಗೂ ಕಾಣಿಸುತ್ತೆ. ಸೊ ಈ ಡ್ರೆಸ್ಸನ್ನು ನಾನು ಒಂದೇ ಸತಿ ವೇರ್ ಮಾಡಿ ಸಾಕಾಯಿತು. ಸೊ ಇನ್ನು ಯಾವಾಗಲಾದರೂ ಹಾಕೋಣ ಅಂದ್ಕೊಂಡು ಸುಮ್ಮನೆ ಮಾಡ್ತಾರೆ ನಾನು. ಸೊ ನಾನು ನೆಕ್ಸ್ಟ್ ಬಂದು ನನ್ನ ಸ್ಯಾರಿ ಕಲೆಕ್ಷನ್. ಈಗ ಇಷ್ಟೊತ್ತವರೆಗೂ ಡ್ರೆಸ್ ಕಲೆಕ್ಷನ್ ಆಯಿತು, ಈಗ ಸ್ಯಾರಿ ಕಲೆಕ್ಷನ್ ಹೇಳಲೇಬೇಕು. ಸೊ ಇದು ರೀಸೆಂಟಾಗಿ ತೊಗೊಂಡಿರೋ ಸ್ಯಾರಿ ಇದು. ಸೊ ಗ್ರೀನ್ ಬಾರ್ಡರ್ ವಿತ್ ಆರೆಂಜ್ ಕಲರು. ಸೊ ಬ್ಲೌಸು ಈ ಬರುತ್ತೆ. ಸೊ ಇವೆಲ್ಲ ನಾನು ಸೀರೆ ಕಲೆಕ್ಷನ್ ಸ್ವಲ್ಪ ಕಮ್ಮಿನೇ, ಸೀರೆ ಕಲೆಕ್ಷನ್ ಜಾಸ್ತಿ ನಾನೇನು ತೊಗೊಂಡಿಲ್ಲ. ಯಾಕೆಂದರೆ ಸೀರೆ ವೇರ್ ಮಾಡೋಣ ಅಂದರೆ ಇನ್ನೂ ತೊಗೊಂಡೇನು ಮಾಡಿದ್ರು. ಕೆಲವೊಂದು ಸೀರೆಸು ಇದಕ್ಕಿಂತ ಮುಂಚೆ ತುಂಬ ಸೀರೆ ಇತ್ತು. ಸೊ ಆ ಸೀರೆ ನಾನೆಲ್ಲ ಏನು ಮಾಡಿದ್ದೀನಿ ಅಂದರೆ, ಸೊ ಟೈಲರಿಂಗ್ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ಲೌಸ್ ಆಗಿರ್ಬೋದು ಅಥವಾ ಡ್ರೆಸ್ ಆಗಿರ್ಬೋದು, ಆ ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಹಾಕ್ತಿದ್ದೆ. ಸೊ ಇದು ಒಂದು ಸ್ಯಾರಿ. ಸೊ ಬ್ರೌನ್ ಕಲರ್ ಸ್ಯಾರಿ. ಇದು ಬ್ರೌನ್ ಕಮ್ ಒಂಥರ ಆರೆಂಜ್ ಅವರ ಬ್ರೌನ್ ಅಲ್ಲ ಆ ಥರ ಇದೆ ಸ್ಯಾರಿ. ಸೊ ತುಂಬ ಕಮ್ಮಿ ಈ ಸ್ಯಾರಿ ಕಲೆಕ್ಷನ್ ಇದು. ಫಸ್ಟ್ ಜಾಸ್ತಿ ಇತ್ತು. ಸೊ ಸ್ಟಾರ್ಟಿಂಗಲ್ಲಿ ಈ ಸ್ಯಾರಿ
ಈ ಸ್ಯಾರಿ ಸ್ವಲ್ಪ ಹಳೆದ್ರೂ ಇದು ನಮ್ಮ ಮಮ್ಮಿ ನನಗೆ ನಾನು ಫಸ್ಟ್ ಟೈಮು ಕೆಲಸಕ್ಕೆ ಸೇರಿದಾಗ ಕೆಲಸ ಸಿಕ್ತು ಅನ್ನೋ ಖುಷಿಗೆ ಈ ಸ್ಯಾರಿ ನನಗೆ ಕೊಡಿಸಿದ್ರು. ಸೊ ಇದು ಇನ್ನೂ ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಈ ಸ್ಯಾರಿನ ಹಾಗೆ ಇಟ್ಕೋಬೇಕು ಅಂತ ಇವತ್ತವರೆಗೂ ಹಾಗೆ ಇಟ್ಕೊಂಡಿದ್ದೀನಿ. ಸೊ ತುಂಬ ಇಷ್ಟ ನನಗೆ ಈ ಸ್ಯಾರಿ. ಸೊ ಬಿಕಾಸ್ ನಾನು ಫಸ್ಟ್ ಟೈಮ್ ಕೆಲಸ ಸಿಕ್ಕಿದಾಗ ನಮ್ಮ ಮಮ್ಮಿ ನನಗೆ ಪ್ರೆಸೆಂಟ್ ಮಾಡಿದಂಥ ಸ್ಯಾರಿ. ಸೊ ಹಾಗಾದ್ರೆ ಸ್ವಲ್ಪ ಸ್ಪೆಷಲ್. ಇನ್ನು ಆಗಲೇ ಹೇಳಿದಾಗೆ ಸೊ ರೇಷ್ಮೆ ಸೀರೆ ಮರ್ಚಿ ಹಾಳಾಗೋಗ್ಬಿಟ್ಟಿದೆ. ಸೊ ಇದು ನನ್ನ ಮದುವೆ ಸೀರೆ. ಸೊ ಇದ್ರ ಫೋಟೋನು ಸಹ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡಿ ಒಂದ್ಸತಿ, ಇಲ್ಲ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಸೊ ಒಂದು ಅವಾಗ ಟಿಕ್ಟಾಕ್ ಇನ್ನೂ ಬರ್ತಿತ್ತಲ್ಲ, ಟಿಕ್ಟಾಕ್ ವೀಡಿಯೋಸ್ ನಾವೆಲ್ಲ ಮಾಡ್ತಿದ್ವಲ್ಲ. ಸೊ ಅವಾಗ ಒಂದು ಟಿಕ್ಟಾಕ್ ವೀಡಿಯೋ ಸಲುವಾಗಿ ಈ ಸೀರೆ ಉಟ್ಕೊಂಡು ಸೊ ಫೋಟೋ ತೆಗೆಸ್ಕೊಂಡಿದ್ದೆ. ಸೊ ಸ್ವಲ್ಪ ಎಡಿಟೆಡ್ ಫೋಟೋ ಇದೆ. ಸೊ ಬೈಕೋಬೇಡಿ, ಓಹೋ ಇಷ್ಟೊಂದು ಎಡಿಟಾ ಅಂದ್ಕೊಂಡು. ಸೊ ಎಡಿಟೆಡ್ ಫೋಟೋ ಅದು. ಸೊ ಇದು ನನ್ನ ಮದುವೆ ಸ್ಯಾರಿ. ಸೊ ತುಂಬ ನನ್ನ ಕಲರ್ ಇಷ್ಟ ಆಗಿ ತೊಗೊಂಡಿರೋಂಥ ಮದುವೆ ಸ್ಯಾರಿ. ಸೊ ಅದೇ ರೀತಿ ಇದು ಒನ್ ಆಫ್ ಮೈ, ನಂಗೆ ತುಂಬ ಇಷ್ಟ ಈ ಕಲರ್ ಸ್ಯಾರಿ. ಚುಕ್ಕಿ ಮಿಣ್ಮಿಣಿ ಇದೆ, ಮಧ್ಯದಲ್ಲಿ ಆರೆಂಜ್ ಬಾರ್ಡ್ರು ಮತ್ತು ಗ್ರೀನ್ ಸ್ಯಾರಿ ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಲೈಟ್ ವೆಯ್ಟು, ಶೆಕೆ ಏನು ಅನ್ಸಲ್ಲ, ಎಷ್ಟು ಬೇಕಾದ್ರೂ ಮುಟ್ಬೋದು. ಇದು ನಾನು ತೊಗೊಂಡಿರೋ ಸ್ಯಾರಿ. ಒಂಥರ ಗೋಲ್ಡನ್ ಎಲ್ಲೋ ಕಲರ್ ಸ್ಯಾರಿ. ಇದಕ್ಕೆ ಲೈಟಾಗಿ ಬ್ರೌನ್ ಕಲರ್ ಬಾರ್ಡ್ರು ಮತ್ತು ಗೋಲ್ಡನ್ ಕಲರ್ ಡಾಟ್ಸ್ ಇದೆ. ಸೊ ಚೆನ್ನಾಗಿದೆ ಸರ್. ಇದು ಲಾಸ್ಟ್ ಸ್ಯಾರಿ. ಸೊ ಇದು ಆರೆಂಜ್ ಕಲರು ಮತ್ತು ಬ್ಲ್ಯಾಕಲ್ಲಿ ಡಿಸೈನ್ಸ್ ಇದೆ. ತುಂಬ ವೆರೈಟಿ ಏನೇನೋ ಫ್ಲವರ್ ಡಿಸೈನ್ಸ್ ಇದೆ. ಫ್ಲವರು, ಆನೆ ಏನೋ ಡಿಸೈನ್ಸ್ ಇದೆ. ಸೊ ಇವೆಲ್ಲ ರೇರ್, ನಾನು ತುಂಬ ಹಾಕೊತಿದ್ದು ರೇರ್ ಸ್ಯಾರೀಸ್ ಇಲ್ಲ. ಇನ್ನು ನೆಕ್ಸ್ಟ್ ಬಂದು ಹುಡುಗಿರಿಗಾಗಲಿ ಹೆಣ್ಮಕ್ಳಿಗಾಗಲಿ ಫೇವರೇಟ್ ಪಾರ್ಟ್ ಅಂದರೆ ಡ್ರೆಸ್ ಕಲೆಕ್ಷನ್. ನೆಕ್ಸ್ಟ್ ಬಂದು ಮೇಕಪ್ ಸೆಟ್. ಸೊ ಮೇಕಪ್ ಸೆಟ್ಟಲ್ಲಿ ತುಂಬ ಹೇಳಲೇಬೇಕು ಅಂದರೆ ಇದು ನನ್ನ ಸ್ಮಾಲ್ ಮೇಕಪ್ ಸೆಟ್ ಅಂತಲೇ ಹೇಳ್ಬೋದು. ಸೊ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ನಿಮಗೆ. ಹೇಳೋ ಅಷ್ಟು ಏನು ದೊಡ್ಡದೇನಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಬಂದು ಸ್ವಲ್ಪ ಕಲೆಕ್ಷನ್ಸ್ ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರೋದು ನನಗೆ. ಸೊ ಮೇಕಪ್ ಕಿಟ್ ಬಾಕ್ಸು, ಸೊ ಸ್ಮಾಲು, ಸೊ ಬಾಕ್ಸ್ಗಳು ಈ ಥರ ರೋಲು ಅಮೆಝಾನಲ್ಲಿ ಈ ಥರ ಸಿಗುತ್ತೆ. ಸೊ ನಾನು ಎಷ್ಟು ಬೇಕು ಅಷ್ಟೇ ಸೆಟ್ಗಳನ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ. ಸೊ ವೆರಿ ಸಿಂಪಲ್. ಒಂದು 2-3 ಥರದ್ದು ಲಿಪ್ಸ್ಟಿಕ್ಕು ಮತ್ತು ನೈಲ್ ಪಾಲಿಶು, ಆಮೇಲೆ ಔಟ್ಸೈಡ್ ಬೇಕಾದ್ರೆ ಏನಾದ್ರು ರಬ್ಬರ್ ಬ್ಯಾಂಡ್ ಬೇಕಾಗುತ್ತೆ ಅಂದ್ಕೊಂಡು. ಸೊ ಅದಾದಮೇಲೆ ಸೊ ಡಾಸ್ಲರ ಪೌಡ್ರು. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಇದೇ ಪೌಡ್ರನ್ನೇ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಸೊ ನೆಕ್ಸ್ಟ್ ಫೌಂಡೇಶನ್. ಲ್ಯಾಕ್ಮಿ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ಗುಡ್ ಕ್ವಾಲಿಟಿ ಇರುವಂಥದ್ದು. ಸೊ ಇದು ನಂತರ ಒಂದು ಕ್ಲಿಪ್ಸಿಂದ ಹಿಡಿದು ಸೊ ತರವರೆಗೆ ನಾನು ಆಲ್ಮೋಸ್ಟ್ ಅಲ್ಲೂ ಡಾರ್ಕ್ ಕಲರ್ಸೇ ಯೂಸ್ ಮಾಡೋದು ಜಾಸ್ತಿ. ನೈಲ್ ಪಾಲಿಶ್ ಆಗಿರ್ಬೋದು, ಇಲ್ಲ ಲಿಪ್ಸ್ಟಿಕ್ ಆಗಿರ್ಬೋದು, ತುಂಬ ರೇರ್ ಕಲರ್ಸು, ತುಂಬ ಲೈಟ್ ಕಲರ್ ನಾನು ಯೂಸ್ ಮಾಡೋದು. ಸೊ ಆಲ್ಮೋಸ್ಟ್ ಅಲ್ಲಿ ನಾನು ಡಾರ್ಕ್ ಕಲರ್ಸ್ನೇ ಜಾಸ್ತಿ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಆಗೋದು. ಸೊ ಡಾರ್ಕ್ ಕಲರ್ಸು ತುಂಬ ಎದ್ದು ಕಾಣುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇನ್ನು ನಾನು ಇನ್ನೊಂದು ಇಲ್ಲಿ ನಾನು ಉಗುರನ್ನ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಬಿಕಾಸ್ ಮಗುನ ಎತ್ಕೋಬೇಕಾಗತ್ತೆ, ಕೆಲಸ ಮಾಡ್ಬೇಕಾದ್ರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತೀವಿ ಉಗುರನ್ನ. ಅವಾಗೇನಾದರೂ ಕಟ್ಟಾಗೋದ್ರೆ ಅಷ್ಟೊಂದು ನೀಟಾಗಿ ಮಾಡಿರ್ತೀವಿ, ಕಟ್ಟಾಗ್ಬಿಟ್ರೆ ಕಷ್ಟ ಅಂದ್ಕೊಂಡು. ಸೊ ನಾನು ಉಗುರನ್ನ ಬಿಡಲ್ಲ. ಬೆಟರ್ ಅದಕ್ಕೋಸ್ಕರ ಅಂತ ಆರ್ಟಿಫಿಷಿಯಲ್ ನೈಲ್ಸ್ನ ಸೊ ನಾನು ತೊಗೊಂಡಿರ್ತೀನಿ ಯಾವಾಗಲೂ. ಸೊ ಯಾವಾಗಲಾದರೂ ಒಂದು ಸತಿ ವೇರ್ ಮಾಡ್ತೀನಿ, ಇಲ್ಲಾಂದರೆ ಬಿಟ್ಬಿಡ್ತೀನಿ. ಸೊ ಯಾವಾಗಲಾದರೂ ಬೇಕಾಗಬಹುದು ಅನ್ನೋ ರೀಸನ್ಗೆ ಸೊ ನಾನು ಇಟ್ಕೊಂಡಿರ್ತೀನಿ. ಸೊ ಇದು ನನ್ನ ಡೈಲಿ ವೇರ್ ಇಯರಿಂಗ್ಸು. ಸೊ ಡೈಲಿ ವೇರ್ ನಾನು ಜಾಸ್ತಿ ಯಾವುದೇ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಟ್ಕೊಂಡಿರ್ತೀನಿ. ಇದು ನೈಲ್ ಪಾಲಿಶ್ ರಿಮೂವರು. ಸೊ ನೈಲ್ ಪಾಲಿಶ್ ರಿಮೂವರ್ಗೆ ಈ ಥರ ಟಿಶ್ಯೂ ಪೇಪರ್ ಥರ ಇರುತ್ತೆ. ಸೊ ಅದು ಬೆಸ್ಟು. ಸೊ ಡೈಲಿ ವೇರ್ಸ್ ಇಯರಿಂಗ್ಸ್ ಇವು. ಇನ್ನು ಬಂದು ಸೊ ನಾನು ಜ್ಯುವೆಲರಿ ಸೆಟ್ಟಿಗೆ ಬಂದರೆ ಇವೆಲ್ಲ ಲೇಟೆಸ್ಟಾಗಿ ತೊಗೊಂಡಿರೋದು. ತುಂಬ ಅಂದರೆ ಒಂದು 6 ಮಂತ್ಸ್ ಬ್ಯಾಕ್ ಅಂದರೆ. ಸೊ ನಾನು ಜಾಸ್ತಿ ಯಾಕೆ ಇದು ಮಾಡೋದು ಅಂದರೆ ಒಂದೊಂದ್ಸತಿ ಬೇಕಾಗುತ್ತೆ, ಒಂದೊಂದ್ಸತಿ ಇಷ್ಟ ಆದರೆ ತೊಗೊತೀನಿ, ಬೇಡ ಅಂದರೆ ಬಿಟ್ಬಿಡ್ತೀನಿ. ಸೊ ಇದನ್ನ ಇಷ್ಟು ತೊಗೊಂಡಿರೋದು ನಾನು. ಸೊ ಇದು ತುಂಬ ನನಗೆ ಇಷ್ಟ ಆಗಿ ಅಂತ ತೊಗೊಂಡಿರೋ ಇಯರಿಂಗ್ಸ್ ಇದು. ಸೊ ಒಂದೇನಂದರೆ ಬೇಕಾದರೆ ಅವಶ್ಯಕತೆ ಇದ್ದರೆ ಮಾತ್ರ, ನಿಮಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ. ಸೊ ಅವಶ್ಯಕತೆ ಇದ್ದಲೇ ಸೊ ತೊಗೊಳ್ಳೋಷ್ಟು ಇದಿರಲ್ಲ ಅಂದ್ಕೊಂಡಿದ್ವಿ. ಸೊ ಅವೆಲ್ಲ ನಂದು ಆಲ್ರೆಡಿ ಇವನು ತೊಗೊಂಡು ಆಗಲೇ 1 year 1.5 year ಆಯಿತು. ಸೊ 1.5 year ಕಲೆಕ್ಷನ್ಸ್ ಇವು. ಸೊ ರೀಸೆಂಟಾಗಿ ತೊಗೊಂಡಿರೋದು ಅಂದರೆ ಸ್ಟಾರ್ಟಿಂಗ್ ನಿಮಗೇನು ಡ್ರೆಸ್ನ ತೋರಿಸಿದ್ರಲ್ಲ ಆ ಡ್ರೆಸ್ ಮಾತ್ರ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು. ಇದು ಎಲ್ಲ ಆಲ್ರೆಡಿ 1 ಮತ್ತು 1.5 year ಆಗಿರೋವಂಥದ್ದು. ಸೊ ಆಲ್ಮೋಸ್ಟ್ ಆಲ್ ನನಗೆ ಐ ಶ್ಯಾಡೋಸ್ ಕಂಡ್ರೆ ತುಂಬ ಇಷ್ಟ. ಐ ಶ್ಯಾಡೋಸ್ ಮತ್ತು ನೈಲ್ ಪಾಲಿಶು ನಾನು ತುಂಬ ಇಷ್ಟಪಟ್ಟು ನಾನು ಜಾಸ್ತಿ ತೊಗೊಂಡು. ಸೊ ಇನ್ನು ಬಂದು ಫೌಂಡೇಶನ್ ಕ್ರೀಮು. ಸೊ ಇನ್ನೊಂದು ನಾನಿಲ್ಲಿ ಹೇಳಲೇಬೇಕು ಅಂದರೆ ನಾನು ಇಷ್ಟು ಇಟ್ಕೊಂಡಿದ್ದೀನಿ ಮೇಕಪ್ ಸೆಟ್ಟು. ಬಟ್ ನಾನು ಇದರಲ್ಲಿ ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡೋದು ಇದೊಂದು ಆಮೇಲೆ ಡಾಸ್ಲರ್ ಪೌಡ್ರ್ ತೋರಿಸೋದಲ್ಲ ಅದು ಆಮೇಲೆ ಐ ಶ್ಯಾಡೋಸು. ಇಷ್ಟ ನಾನು ಬೇಸಿಕ್ ಮೇಕಪ್ ಅಂತ ವೀಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡೋದು. ಜಾಸ್ತಿ ಮೇಕಪ್ ಸೆಟ್ ಅಷ್ಟೊಂದು ಇಟ್ಕೊಂಡಿದ್ರು. ಸೊ ನಾನು ಜಾಸ್ತಿ ಯೂಸ್ ಮಾಡೋದು. ಇನ್ನು ಬಳೆ ಸೆಟ್ಸೇ ಜಾಸ್ತಿ ಇರೋದು. ಸೊ ಇದರಲ್ಲೆಲ್ಲ ರೋಲ್ ಮಾಡಿ ಹಾಗೆ ಇಟ್ಬಿಟ್ಟಿದ್ದೀನಿ.
ಸೊ ಜಾಸ್ತಿ ಯೂಸ್ ಮಾಡಿದ್ರೆ ಮಾತ್ರ ಇದ್ರಲ್ಲಿ ತೊಗೊತೀನಿ. ಸೊ ಅದೇ ರೀತಿ ಕಲರ್ ಕಾಂಬಿನೇಷನ್ ಇರೋದು. ಸೊ ಇನ್ನೂ ಬೇಕಾದಷ್ಟಿದೆ. ಸೊ ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ನಾನು ತೊಗೊಂಡು ಜಾಸ್ತಿ ಏನೂ ತೊಗೊಳಲ್ಲ. ಸೊ ಇದು ಜಾಸ್ತಿ ಅನಿಸುತ್ತೆ ನನಗೆ. ಸೊ ಇದೇ ಜಾಸ್ತಿ ಆಗೋಗ್ಬಿಡ್ತು ನನಗೆ ತೊಗೊಂಡಿರೋದು ಅಂತ ಒಂದೊಂದ್ಸತಿ ಅನಿಸುತ್ತೆ. ಇನ್ನೊಂದ್ಸತಿ ನೋಡಿಕೊಂಡ್ರೆ ಸೊ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅವಶ್ಯಕತೆ ಇರುತ್ತೆ. ಸೊ ಅವಶ್ಯಕತೆ ಇದ್ದಾಗ ಸೊ ತೊಗೊಳ್ಳೇಬೇಕಾಗುತ್ತೆ. ಸೊ ಸೊ ಬಳೆಗಳು, ಸೊ ಇವು ಹೊಸದಾಗಿ ತೊಗೊಂಡಿರೋಂಥ ಲೇಟೆಸ್ಟ್ ಬಳೆಗಳು. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಇದು ಪ್ಲೇನ್ ಡಿಸೈನ್ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಇದು 4 ಪೀಸು ಒಟ್ಟಿಗೆ ತೊಗೊಂಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಸಿಂಪಲ್ ಡಿಸೈನು, ಆಮೇಲೆ ಡೈಲಿ ವೇರ್ಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇನ್ನು ಎಲ್ಲ ಬಳೆ ಇದರಲ್ಲೂ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಬಳೆ ತುಂಬ ಸಿಂಪಲ್ ಡಿಸೈನ್ ಇದೆ. ಆಮೇಲೆ ಚುಚ್ಚೆಲ್ಲ ಹಾಕ್ಕೋಬೇಕಾದ್ರೆ ಚುಚ್ಚೆಲ್ಲ ಆರಾಮಾಗಿರುತ್ತೆ. ಈ ಬಳೆ ನಂಗೆ ತುಂಬ ಇಷ್ಟ. ಇನ್ನು ಅಪಾರ್ಟ್ ಫ್ರಮ್ ಇದು ನನ್ನ ಬ್ರಾಸ್ಲೆಟು. ಸೊ ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಬ್ರಾಸ್ಲೆಟ್ ಇದು. ಇನ್ನು ಇದಕ್ಕೆ ಬಂದರೆ ಸೊ ಈ ಬಾಕ್ಸ್ ಫುಲ್ಲು ನೋಡ್ಬೋದು. ಈ ಬಾಕ್ಸ್ ಫುಲ್ಲು ಬರೀ ಕ್ಲಿಪ್ಸು, ಏರ್ ಪಿನ್ಸು ಮತ್ತು ರಬ್ಬರ್ ಬ್ಯಾಂಡ್ಸು, ಆಮೇಲೆ ಬ್ರಷಸ್ಸು, ಅದಾದಮೇಲೆ ಹೊಸದಾಗಿ ತೊಗೊಂಡಿರುವಂಥ ಎಲ್ಲ ನೈಲ್ ಪಾಲಿಶು. ಟೋಟಲಾಗಿ ಒಂದು 8-10 ನೈಲ್ ಪಾಲಿಶಸ್ ಇದೆ. ಸೊ ಬಿಕಾಸ್ ಒಂದ್ಸತಿ ನೀವು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತೀರಂದರೆ ಸೊ ಈ ಥರ ಎಲ್ಲ ಕಲೆಕ್ಷನ್ಸ್ಗಳನ್ನ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಇದು ನನ್ನ ಕಲೆಕ್ಷನ್ಸ್. ಸೊ ಇದು ತೀರಾ ಬೇಸಿಕ್ ಕಲೆಕ್ಷನ್ಸು. ಒಂದಷ್ಟು ಜನ ಇಷ್ಟು ಸಹ ಇಟ್ಕೊಂಡಿರಲ್ಲ. ಸೊ ನಾನು ಒಂದು ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ. ಸೊ ನಾನು ಆನ್ ಸ್ಕ್ರೀನಿಂಗ್ ಬರಲೇಬೇಕು. ಆನ್ ಸ್ಕ್ರೀನಿಂಗ್ ಬಂದಾಗಲೇ ಒಂದಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ, ಒಂದಷ್ಟು ಜನ ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆವಾಗ ನಿಮಗೆ ಯೂಟ್ಯೂಬ್ ಬಂದರೆ ಒಂದಷ್ಟು ಜನಕ್ಕೆ ಹೀಗೆ ಇರಬೇಕು ಅಂತಲೂ ಆಸೆ ಇರುತ್ತೆ, ಅದೇನು ಅವಶ್ಯಕತೆ ಇರಲ್ಲ ಅಂತಲೂ ಥರನೂ ಇರುತ್ತೆ. ಸೊ ಅದು ನಿಮ್ಗೆ ಇಷ್ಟ. ಸೊ ನಿಮ್ಮ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೋ ನೀವು ಆ ಥರ ಮಾಡ್ಬೋದು. ಸೊ ಒಂದ್ಸತಿ ಆನ್ ಸ್ಕ್ರೀನ್ ಬಂದಾದಮೇಲೆ ಸೊ ನಮಗೂ ಒಂದು ಆಸೆ ಇರುತ್ತೆ, ಚೆನ್ನಾಗಿ ಕಾಣಿಸ್ಬೇಕು, ಆಮೇಲೆ ನೀಟಾಗಿ ನಾವು ರೆಡಿ ಆಗಬೇಕು, ಸ್ವಲ್ಪ ನೀಟಾಗಿ ಎಲ್ಲನೂ. ಇನ್ನೂ ಒಂದಷ್ಟು ಜನ ಮೂಲಕ ಹೋಗಿ ಸೊ ಫೇಶಿಯಲ್ಸ್ ಎಲ್ಲ ಮಾಡಿಸ್ಕೊಂಡ್ರೆ ಅದು ನಿಮ್ಮ ಇಷ್ಟ. ಸೊ ಒಂದಷ್ಟು ಜನಕ್ಕೆ ಫೇಶಿಯಲ್ ಮಾಡಿಸ್ಕೊಂಡ್ರೆ ಅಲರ್ಜಿ ಆಗುತ್ತೆ, ಮತ್ತು ಆನ್ ಸ್ಕ್ರೀನ್ ಬರೋಕ್ಕಾಗದಿರೋ ಅವಾಗ ಏನಪ್ಪ ಮಾಡೋದು ಅಂತಲೂ ಸಹ ಯೋಚನೆ ಮಾಡ್ತಾರೆ. ಸೊ ಅದು ನಿಮ್ಮ ಇಷ್ಟ. ಸೊ ಇವತ್ತಿನ ಇಷ್ಟು ಸ್ವಲ್ಪ ಇದು ಲೆಂತ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಹಾಕಿರ್ತೀನಿ ಇದನ್ನು. ಸೊ ಕಂಪ್ಲೀಟ್ ವಿಡಿಯೋನ ಒಂದ್ಸತಿ ನೀವೇ ನೋಡಿ. ಇಲ್ಲಿ ನಾನು ಕೇಳೋಕ್ಕೆ ಸೊ ಇಷ್ಟು ನಂದು ಬೇಸಿಕ್ ಕಲೆಕ್ಷನ್ಸು. ಅದು ಏನೋ ಸ್ಟಾರ್ಟಿಂಗ್ ನಿಮಗೆ ನನ್ನ ಟಾಪ್ಗಳದ್ದು ಕಲೆಕ್ಷನ್ಸ್ ತೋರಿಸೋದು, ಅದು ತೀರಾ ಲೇಟೆಸ್ಟಾಗಿ ತೊಗೊಂಡಿರೋದು ಡ್ರೆಸ್ಗಳದ್ದು. ತೀರಾ ಇನ್ನೂ ಒಂದು 2 ವೀಕ್ಸ್ ಏನೋ ಆಗಿದೆ ಅಷ್ಟೇ. 2 ವೀಕ್ಸ್ ಅಷ್ಟೇ ಆಗಿದ್ದು ಆ ಡ್ರೆಸ್ಗಳನ್ನ ತೊಗೊಂಡು. ಸೊ ಅಮೆಝಾನಲ್ಲಿ ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ಕಾಂಬೋ ಸೆಟ್ ಅಂತ ಹಾಕಿದ್ರೆ ನಿಮಗೆ ತುಂಬ ವೆರೈಟಿ ಟಾಪ್ಸ್ಗಳು ಸಿಗುತ್ತೆ. ಸೊ ಡೈಲಿ ವೇರ್ಗಂತೂ ಪರ್ಫೆಕ್ಟು. ಆಮೇಲೆ ಈ ಥರ ನಮ್ಮ ಥರ ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಅಂದರೆ ಅವ್ರಿಗೆ ತುಂಬ ಒಳ್ಳೆಯದು. ಸೊ ನಾನು ಹೇಳೋದಿಷ್ಟ, ಯೂಟ್ಯೂಬಲ್ಲಿ ಆನ್ ಸ್ಕ್ರೀನ್ ಬರ್ತೀರಾ ಅಂದರೆ ಸೊ ನನಗೆ ಡೈಲಿ ಬರೋಕ್ಕಾಗಲ್ಲ, ಡೈಲಿ ಬಂದರೆ ಕಷ್ಟ ಆಗುತ್ತೆ ಅಂದರೆ ವಾರದಲ್ಲಿ 2 ಡೇಸ್ ಇಲ್ಲ 3 ಡೇಸ್ ಬರ್ಬೋದು. ಸೊ ಆ ಥರ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವಾಗ ಕಂಫರ್ಟಬಲ್ ಆಗುತ್ತೆ, ಕಡೆ ಪಕ್ಷ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಆನ್ ಸ್ಕ್ರೀನ್ ನನಗೆ ಬರಬೇಕು, ಆನ್ ಸ್ಕ್ರೀನ್ ಬಂದರೆ ಅವಾಗ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೂ ಸಹ ಒಂದು ನಂಬಿಕೆ ಬರುತ್ತೆ. ಸ್ಟಾರ್ಟಿಂಗು ನಿಮ್ಮ ಚಾನಲ್ನ ಯಾರೂ ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ. ಸೊ ಫಸ್ಟು ಅನ್ಸಬ್ಸ್ಕ್ರೈಬರ್ ಆಗಿರೋರೇ ನಿಮ್ಮ ಚಾನಲ್ನ ತುಂಬ ವಾಚ್ ಮಾಡ್ತಾರೆ. ಈಗ ನನ್ನ ಚಾನಲಲ್ಲಿ YT ಸ್ಟುಡಿಯೋಲ್ಲಿ ನೋಡಿದ್ರೆ 98% 96 ಹೆಚ್ಚು ಕಮ್ಮಿ ಒಂದು 95 to 98% ಅಷ್ಟು ಜನ ಅನ್ಸಬ್ಸ್ಕ್ರೈಬರ್ ಆಗಿರೋರೇ ಜಾಸ್ತಿ ನೋಡ್ತಿರೋದು. ಸೊ ಈಗ ಅನ್ಸಬ್ಸ್ಕ್ರೈಬರ್ ಆಗಿರೋರು ಮುಂದೆ ಹೋಗ್ತಾ ನಿಮ್ಮ ಮೇಲೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗೊತ್ತಾ, ನೀವು ಆನ್ ಸ್ಕ್ರೀನ್ ಬಂದಾಗ ಮಾತ್ರ. ಸೊ ಆನ್ ಸ್ಕ್ರೀನ್ ಬಂದ್ಬಿಟ್ಟು ನಿಮ್ಮ ಒಂದು ಮುಖಪರಿಚಯದಿಂದ ಅವ್ರಿಗೊಂದು ನಂಬಿಕೆ ಬರುತ್ತೆ. ಓಕೆ, ಇವರು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ, ಸೊ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅಕಸ್ಮಾತ್ ಆ ವಿಷಯ ಏನಾದರೂ ರಾಂಗ್ ಇತ್ತು ಅಂದರೆ ಕಮೆಂಟ್ ಮಾಡ್ತಾರೆ. ಸೊ ವಿಷಯ ರಾಂಗ್ ಇದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಷನ್ ಮಾಡ್ಕೊತೀನಿ ಅಂತ ಹೇಳಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ, ಈ ಥರ ಒಬ್ಬರು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಈ ಥರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ ಅವ್ರಿಗೆ ಖುಷಿ ಆಗ್ತದೆ. ಸೊ ಐ ಹೋಪ್ ಈಗ ನಾನು ವಾರ್ಡ್ರೋಬ್ ಕಲೆಕ್ಷನ್ನು ಯೂಟ್ಯೂಬ್ಗೋಸ್ಕರ ಅಂತ ತೊಗೊಂಡಿದ್ದು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಟೈಲರಿಂಗ್ ಸಂಬಂಧಪಟ್ಟ ಹಾಗೆ, ಇಲ್ಲ ನಿಮಗೆ ಬೇರೆ ರೀತಿ ಟೈಲರಿಂಗ್ ಸಂಬಂಧಪಟ್ಟ ಹಾಗೆ ಯಾವ ಥರ ಡೌಟ್ ಇದೆ ಅದನ್ನು ಸಹ ದಯವಿಟ್ಟು ಕಮೆಂಟ್ ಮಾಡಿ. ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಸಹ ಶೇರ್ ಮಾಡಿ. ಸೊ ಇಷ್ಟು ಒಂದು ಅದರ ಒಂದು 100 ವೀಡಿಯೋಸ್ ಏನೋ ಹಾಕಿದ್ದೀನಿ, ಶಾರ್ಟ್ ವೀಡಿಯೋ ಪ್ಲಸ್ ಲೆಂತಿ ವೀಡಿಯೋಸ್ನೂ 100 ವೀಡಿಯೋಸ್ ಆಗಿದೆ. ಸೊ ಆ ವಿಡಿಯೋಗಳ ಬಗ್ಗೆ ಎಲ್ಲ ಒಂದೇ ಒಂದು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವೀಡಿಯೋ ನೋಡಿ, ಆವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ವೀಡಿಯೋ ಸ್ಕಿಪ್ ಮಾಡ್ತಾ ಹೋಗಿ ನೋಡಿದ್ರೆ ಮಧ್ಯದಲ್ಲಿ ಇನ್ಫಾರ್ಮೇಷನ್ ಸಹ ಮಿಸ್ ಆಗುತ್ತೆ. ಸೊ ವೀಡಿಯೋ ಕಂಪ್ಲೀಟ್ ಅನ್ಸಲ್ಲ ನಿಮಗೆ, ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಳಕ್ಕಾಗುತ್ತೆ. ಸೊ ಐ ಹೋಪ್ ಗೈಸ್ ಈ ವಿಡಿಯೋ ನನ್ನ ವಾರ್ಡ್ರೋಬ್ ಕಲೆಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಐ ಹೋಪ್ ಟೇಕ್ ಕೇರ್, ಬೈ ಸಿ ಯು, ಹ್ಯಾಪಿ ವೀಕೆಂಡ್. ಸೊ ಚೆನ್ನಾಗಿ ಎಂಜಾಯ್ ಮಾಡಿ ವೀಕೆಂಡ್ನ. ಸೊ ಸ್ಯಾಟರ್ಡೆ ಸಂಡೇ ಚೆನ್ನಾಗಿ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಸಿ ಯು ಫ್ರೆಂಡ್ಸ್.